ಇಟ್ಸ್ ನಾಟ್ ಎ ಫಿಲ್ಮ್ ಸೀನ್. ಹೂ ಅಂದ್ಬಿಟ್ರೆಲ್ಲ ಅವರೆಲ್ಲ ಹೋಗಿ ಬಿದ್ಬಿಡಕ್ಕೆ ಏನ್ ಕಾಸು ಕೊಟ್ಟು ಬಂದಿರೋರು ಅವರು 4 ಬಾರಿಸ್ತಾರೆ. ತಪ್ಪು ತಿಳ್ಕೊಬೇಡಿ. ದಿನ 10 ಕೇಸ್ ಈ ತರದ ರಿಪೋರ್ಟ್ ಆಗ್ತಿದೆ. ಎಷ್ಟೋ 9 ಕೇಸ್ ರಿಪೋರ್ಟೇ ಆಗಲ್ಲ. ಯಾಕಂದ್ರೆ ಪೊಲೀಸ್ನವ್ರು ದುಡ್ಡು ಕೇಳ್ತಾರೆ ಆಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಕೊಳಕ್ಕೆ. ದಿಸ್ ಇಸ್ ದಿ ರಿಯಾಲಿಟಿ. ವಾಕಿಂಗ್ ಹೋದಾಗ ಮೊಬೈಲ್ ಕದೀತಾರೆ, ಇದಕ್ಕೆ ಹೋಗುವಾಗ ಮೊಬೈಲ್ ಕದೀತಾರೆ, ಮಾರ್ಕೆಟ್ ಅಲ್ಲಿ ಮೊಬೈಲ್ ಕದೀತಾರೆ, ಮಾತಾಡ್ತಾ ನಿಂತಿದ್ರೆ ಸಿಗ್ನಲ್ ನಲ್ಲಿ ಕದೀತಾರೆ. ಬಹಳ ಕಷ್ಟ ಆಗೋಗ್ಬಿಟ್ಟಿದೆ. ಐ ಹ್ಯಾವ್ ನಾಟ್ ನೋಟಿಸ್ ದಟ್ ಇನ್ಸಿಡೆಂಟ್. ಯಾರೋ ಲೇಡಿ ಮಾತಾಡ್ಕೊಂಡು ಹೋಗ್ತಿದ್ರಿ, ಅವನ ಬಂದು ಅವಳನ್ನೆಲ್ಲ ಕಿಸ್ ಮಾಡ್ಬಿಟ್ಟಿದ್ದಾನೆ. ಮತ್ತೆ ಹೌ ಡಿಫಿಕಲ್ಟ್ ಇಟ್ ಈಸ್ ಟು ಡೈಜೆಸ್ಟ್ ಆಲ್ ದೀಸ್ ಥಿಂಗ್ಸ್. ಅಂಡ್ ಪೊಲೀಸ್ನವರು ಕಣ್ ಮುಚ್ಕೊಂಡು ಸುಮ್ನೆ ಕೂತಿದ್ದಾರೆ. CCTV-ನಲ್ಲಿ ಅವ್ನು ಕಾಣಿಸ್ತಾ ಇದ್ದಾನೆ, ಹಿಡಿಯಕ್ ಗೊತ್ತಾಗಲ್ವಾ? ಮತ್ತೆ ಯಾಕೆ ಹಿಡಿಯೋದಿಲ್ಲ ಪೊಲೀಸ್ನವರು? ದೇ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ಎಲೆಕ್ಷನ್ ದ್ಯಾನ್ ಎನಿ ಆಫ್ ದೀಸ್ ಥಿಂಗ್ಸ್. ಪೊಲೀಸ್ ಫೇಲ್ಯೂರ್ ಅದು. Policing is failure. Tell me in which station how many mobiles have been recovered and it has been given to the concerned complainant. Crime meeting ನಲ್ಲಿ ಕೇಳಿ ನೀವು. ಒಟ್ಟು ಕಳೆದು ಹೋದಂತ ಮೊಬೈಲ್ಗಳ ಸಂಖ್ಯೆ ಎಷ್ಟು, ಹುಡುಕಿದ್ದೆಷ್ಟು, ಅದರ ಮಾಲೀಕರಿಗೆ ಸೇರಿಸಿದ್ದೆಷ್ಟು ಅಂತ ಒಂದು RTI ನಲ್ಲಿ 10 ರೂಪಾಯಿ ಕೊಟ್ಟು ಕೇಳಿ. ಮತ್ತೆ ಪೊಲೀಸ್ ಇರೋದೇನಕ್ಕೆ? ಯಾವುದೂ ಇಲ್ಲ. ನೋಬಡಿ ಇಸ್ ಸೇಫ್. ಬೆಳಗ್ಗೆ ಎದ್ದು ನೀವು ವಾಕಿಂಗ್ ಹೋಗ್ತಾ ಇದ್ರೆ ಶರ್ಟ್ ಅಲ್ಲಿ ಇಟ್ಕೊಂಡಿದ್ರೆ ಬಂದು ಹಿಂಗ್ ಕಿತ್ಕೊಂಡು ಹೊಟ್ಟೋಗ್ಬಿಡ್ತಾನೆ ಗಾಡಿನಲ್ಲಿ. ಅಂಡ್ ಇಟ್ಸ್ ಎ ಗ್ಯಾಂಗ್ ಆಪರೇಟಿಂಗ್. ಪೊಲೀಸ್ ನೋಸ್ ಅಂಡ್ ಕೀಪ್ಸ್ ಕ್ವೈಟ್. ಒಂದೊಂದು ಮೊಬೈಲ್ ಫೋನ್ ಇವತ್ತಿನ ದಿವಸ ದೊಡ್ಡ ಸ್ಮಾರ್ಟ್ ಫೋನ್ ಇಟ್ಕೊಂಡ್ರೆ 50,000 ರೂಪಾಯಿ ಆಗತ್ತೆ. 5,000 ರೂಪಾಯಿ ಇದಕ್ಕೆ ನೀವು ಅಷ್ಟೊಂದು ಇಂಟ್ರೆಸ್ಟ್ ತಗೋತೀರಿ. ಮನೇಲಿ ಕಳ್ತನ ಆಗಿದ್ದಕ್ಕೆ 50,000 ರೂಪಾಯಿ ಮೊಬೈಲ್ ಹೋದ್ರೆ ಇಲ್ವಾ? ಅದ್ರ ಮೇಲೆ ಅವ್ರು ಹೇಳ್ತಾನೆ ಹುಷಾರಾಗಿ ನೀವಿರ್ಬೇಕು ಅಂತ. ನೀವೇನಕ್ಕಿರೋದು? ಗೋ ಟು ದಿ ಪೊಲೀಸ್ ಸ್ಟೇಷನ್. ಅವ್ರು ಹೇಳಿದ ಹಿಡ್ಕೊಂಡು ಹೋಗ್ತಾ ಇದ್ಯಾ? ಯಾಕೆ ಮನ್ಲಿ ಕೂತ್ಕೊಂಡು ನೋಡಕ್ಕಾಗಲ್ವಾ ನಿನ್ ಮೊಬೈಲು? ಕುಡಿದು ಬಂದಿರೋ ASI ಹೇಳೋ ಮಾತಿದು. ವಾಟ್ ಫಾರ್ ದೆನ್ ದಿ ಪೊಲೀಸ್? ಇದೆಲ್ಲ ರಿಕವರಿ ಆಯ್ತಾ ಮೊಬೈಲು? ಇಲ್ಲ. ರಿಕವರಿ ಆಯ್ತು. ಇವನೇನ್ ಮಾಡದಂತ ಅವನ ಜೊತೆಗೆ? ಸುಮ್ನೆ ಯಾಕಿರ್ತಾನ್ರಿ? ಬಂದಿರೋ ದುಡ್ಡೆಲ್ಲ ಇಬ್ರು ಹಂಚ್ಕೊಂಡಿರ್ತಾರೆ. ಪ್ರಕಾಶ್ ಇಬ್ರು ಹಂಚ್ಕೊಂಡಿರ್ತಾರ ಅದನ್ನೆಲ್ಲಾನು. ಮಾಡಬಾರದು ಕುಕೃತ್ಯಕ್ಕೆ ಎಲ್ಲೆಲ್ಲಿಗೋ. ಅದ್ ಹೆಂಗೆ ಅಂದ್ರೆ ಕದರ್ ಹಾಕೋದು, ಕೊಡ್ತೀಯೋ ಇಲ್ವೋ ಅಂತ. ಅವ್ನು ಹೋಗಿ ನೋಡಿದ್ರೆ ಇವ್ನು ಇರೋದೆಲ್ಲ ಹೆಂಗೆಂಗೋ ಕಟಿಂಗ್ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ. ಹಿಂಗ್ ನೋಡ್ತಾನ ಅವ್ನು ನೋಡ್ರೆ ಭಯ ಪಟ್ಟು. ನೀವು ಅವಾಗ ರೆಸಿಸ್ಟ್ ಮಾಡಿದ್ರೆ ಕಿತ್ಕೊಂಡು ಹೋಗ್ತಾನೆ, ಕೊಟ್ಬಿಟ್ರೆ ಬಿಟ್ಬಿಡ್ತಾನೆ. ಯು ಸಿ ದಿ IPC ಅಲ್ಲಿ ಹೇಳೋದೇ ಹಾಗೆ ಹೇಳ್ತಾರೆ. ಯಾರಿಗೂ ಗೊತ್ತಿಲ್ದಂಗ್ ತಗೊಂಡೋದ್ರೆ ಕಳ್ತನ. ಗೊತ್ತಾಯ್ತಲ್ಲ? ಅದು ರಾಬ್ರಿ. ವಿತ್ ವೆಪನ್ ಬಂದ್ಬಿಟ್ಟು ತೋರ್ಸಿ ಬಿಚ್ಕೊಡ್ತೀಯಾ ಇಲ್ವೋ ಅಂತಂದ್ರೆ ಡಕಾಯ್ತಿ ಅಂತ ಅಲ್ವಾ? ನೋಡಿ, ಎಲ್ಲ ಅಗ್ರಿವೇಟೆಡ್ ನೇಚರ್ಸ್. ಅದಕ್ಕೆ ತಕ್ಕನಂಗೆ ಶಿಕ್ಷೆಗಳು ತೀರ್ಮಾನ ಆಗ್ತಾ ಹೋಗುತ್ತೆ. ಒಬ್ಬ ಬಂದ್ರೆ ನೀವು ಫೇಸ್ ಮಾಡ್ಬೋದು, ಎದ್ರಂಬದ್ರು ಇರ್ಲಿ ನಾನು ನೋಡಿದ್ನೆ, 1 ರೌಂಡ್ ಹೊಡೆದೇ ಬಿಡೋಣ. ಇಬ್ರು ಬಂದಿದ ತಕ್ಷಣ ಡೌನ್ ಆಗ್ಬಿಡ್ತು. 3 ಜನ ಬಂದು ಸುತ್ತೋರ್ಕೊಂಡ್ರೆ ಏನಪ್ಪ ಬೇಕು ಅಂತ ಕೇಳ್ತಾರೆ. 4 ಜನ ಬಂದ್ಬಿಟ್ಟು ಅಂತ ನಮ್ನೇನು ಮಾಡ್ಬೇಡಪ್ಪ, ಏನ್ ಬೇಕೋ ತಗೊಂಡೋಗು. ಅಂಡ್ ವೆನ್ ಯು ಕಮ್ ವಿತ್ ಎನ್ ಆರಂ, ಯು ವುಡ್ ಸೇ, ನೀವು ಅಕಸ್ಮಾತ್ ಸುಮ್ನಿರಕ್ ಹೋದ್ರೂ ಕೂಡ ಹೆಂಡತಿ ಇದ್ದವಳು ಸುಮ್ನಿರಲ್ಲ. ಅದ್ಯಾಕ್ರಿ ಕೊಟ್ಬಿಡಿ ಮೊದ್ಲು, ಸುಮ್ನೆ ಇವೆಲ್ಲ ಬೇಡ, ನಿಮ್ ಸೌರತನ ನನಗ್ ಗೊತ್ತಿಲ್ವಾ ಅಂತ. You'll be forced to, you see, and that's how the requirement of the number of people 5 and above is meant only for that reason, you see. It's not a film scene. ಅಂದ್ಬಿಟ್ರೆಲ್ಲ ಅವರೆಲ್ಲ ಹೋಗಿ ಬಿದ್ಬಿಡಕ್ಕೆ ಏನ್ ಕಾಸು ಕೊಟ್ಟು ಬಂದಿರೋರು ಅವರು 4 ಬಾರಿಸ್ತಾರೆ. Even the real hero in the movie can't manage a single fellow. Alwa. ಮತ್ತೆ such is reality, one cannot forget. If 2 of you have joined there, and it creates a fear psychosis in that person. ನೀವು ಸ್ನಾಚ್ಡ್ ಅವೇ ಅಂತಂದ್ರೆ ಎಸ್, ಮೊದ್ಲು ಕೇಳಿದಿರಿ ಕೊಟ್ಟಿಲ್ಲ, ಆಮೇಲೆ ಕಿತ್ಕೊಂಡು ಹೋಗಿದ್ದೀರಿ. ಇವನು ಜೊತೆಗಿದ್ನಲ್ಲ ಸಾಕಲ್ಲ,
All right, 21st we'll consider.